ಸರ್, ನಮ್ಮ ರವಿಕಿರಣ್ ಟೂರ್ಸಿಂದ 2ನೇ ಸತಿ ಕಾಶಿ ಅಯೋಧ್ಯ ಟ್ರಿಪ್ಪಿಗೆ ಬಂದಿದ್ರ. ಹೋದ ಸತಿ ಬಂದಾಗ ಮೇ 29 ಹೋದ ವರ್ಷ ಮೇ 29ಕ್ಕೆ ಫಸ್ಟ್ ಟೈಮ್ ಬಂದಿದ್ರು. 5ಕ್ಕೆ ಕ್ಲೋಸ್ ಆಗಿತ್ತು. ಆದ್ರೆ ಅವತ್ತಿನ ಇದರಲ್ಲಿ ಟ್ರೈನ್ ಇಂದ ಏನು ತೊಂದರೆ ಇಲ್ಲ. ಸೆಕೆಂಡ್ ಟೈಮ್ ಬರೋ ಹೊತ್ತಿಗೆ ಟ್ರೈನ್ ಇಂದ ಬಾರಿ ಸ್ವಲ್ಪ ತೊಂದರೆ ಆಯ್ತು. ಬಟ್ ಉದ್ದೇಶ ಏನಂತಂದ್ರೆ ಟ್ರೈನ್ ಆಕ್ಸಿಡೆಂಟ್ ದಶೆನಲ್ಲಿ ಎಲ್ಲಾ ಬೋಗಿಗಳು ನುಗ್ಗಿಬಿಟ್ರು. ಲಾಸ್ಟ್ ಟೈಮ್ ನಾವು ಬರ್ಬೇಕಾದ್ರೆ ಅವರ ಒಂದು ಟ್ರೀಟ್ಮೆಂಟ್ ಆಗಿರ್ಲಿ ಅಥವಾ ಯಾವ್ದು ಸ್ಥಳ ತೋರ್ಸೋದಾಗಿರ್ಲಿ ಅಥವಾ ಗಂಗಾ ಆರತಿ ಆಗಿರ್ಲಿ ಯಾವುದಕ್ಕೂ ನಮಗೆ ಗೊತ್ತಿದ್ದವರಿಗೂ ಕೂಡ ಕರ್ಕೊಂಡು ಜವಾಬ್ದಾರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳು ಸಾಕಾಗೋದಿಲ್ಲ. ಇವಾಗ 2ನೇ ಸತಿ ನೀವು ಬಂದಾಗ ಅದನ್ನು ಆ ಸಮಯದಲ್ಲೂ ಕೂಡ ನಾನು ಗಯಾಕ್ ಒಂದು ಪ್ರೋಗ್ರಾಮ್ ನ ಇರ್ಬೇಕು ಅಂತೇಳಿ ಎಲ್ಲ ಅರೇಂಜ್ ಮಾಡಿದ್ದೆ. ಅವರು ಅದಕ್ಕೆ ಒಪ್ಪಿದ್ರು. ಎಕ್ಸಸ್ ಅಮೌಂಟ್ ನಾವು ಕೊಡ್ತೀವಿ ಅದನ್ನ ಒಪ್ಪಿದ್ರು. ಬಟ್ ಅಂದ್ರೆ ಬಸ್ಸಿನ ಒಂದು ಪರ್ಮಿಟ್ ನಾನು ಅವಶ್ಯಕತೆ ಸಿಗದಿದ್ದರಿಂದ ಸ್ಟಾಪ್ ಆಯ್ತು. ನಾನು ಅವತ್ತೇ ಹೇಳಿದೆ, ಇನ್ನೊಂದ್ಸರಿ ಆದ್ರೂ ನಾನು ಬರ್ಬೇಕಾದ್ರೆ ಬುದ್ಧ ಗಯಾಕ್ಕೆ ಒಂದು ಅವಕಾಶ ಮಾಡ್ಕೊಡ್ಕೊಳಪ್ಪ ಅಂತ ಒಂದು ಸಲಹೆ ಕೊಟ್ಟಿದ್ದೆ. ಅದನ್ನ ಪಾಲನೆ ಮಾಡಿದ್ರು. ಅದನ್ನ ನಾನು ಫೆಬ್ರವರಿ ತಿಂಗಳಲ್ಲೇ ಬಂದು ಹಣ ಡಿಪಾಸಿಟ್ ಮಾಡ್ಬೇಕಾದ್ರೆ ಮೇ ತಿಂಗಳು 13ನೇ ತಾರೀಕಿಂದು ಪಾಸ್ ಆಗ್ಬಿಡ್ತು. ಕೂಡಲೇ ಬುಕ್ ಆಗಿತ್ತು ಅಂತೇಳಿ ಅಂದ್ರು. ಈ ತಿಂಗಳು ಅದೇ 10ನೇ ತಾರೀಕಿಗೆ ಬರಲೇಬೇಕು ಅಂದ್ರು. ಬಂದಿದ್ದೀನಿ. ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಹತ್ರ ಅವರಿಗೂ ಕೂಡ ದೇವರು ಆರೋಗ್ಯ ಐಶ್ವರ್ಯ ಕೊಡ್ಲಿ, ಇನ್ನೂ ಹೆಚ್ಚಿನ ಮುಖ ಮಾಡ್ಲಿ. ಪಾಪ ಒಂಥರ ಬಹಳ ಮುಗ್ಧರು. ಯಾರಿಗೂ ಒಂದು ಚುಚ್ಚಿ ಮಾತಾಡೋ ಜನ ಎಲ್ಲ. ಎಷ್ಟೇ ಹೊತ್ತಿಗೆ ಕರೆದ್ರು ಕೂಡ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಮಾಡ್ತಾರೆ. ಅದಕ್ಕೆ ಕೋಪರೇಟ್ ಮಾಡ್ಬೇಕೆ ಹೊರತಾಗಿ ಒಂಥರ ಮನಸ್ಸಿಗೆ ನೋವಾಗ ಮಾತಾಡಬಾರ್ದು. ಕೆಲವರೆಲ್ಲ ಅಂದ್ರು, ಅವ್ರಿಗೂ ನಾ ಸಂಧಾನ ಹೇಳಿದೆ. ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಒಳ್ಳೆ ಊಟ ತಿಂಡಿ ರೂಮ್ ಮಗದೊಂದು ಯಾವುದಕ್ಕೂ ಕುಂದು ಕೊರತೆ ಇದ್ದಂಗೆ ಮಾಡಿದ್ದಾರೆ. ಅವ್ರು ಇನ್ನೂ ಚೆನ್ನಾಗಿ ಇಟ್ಟಿರ್ಲಿ. ನೆಕ್ಸ್ಟ್ ಯೂಟ್ಯೂಬ್ ಇಂದ ಯಾರು ನೋಡಿ ಬರೋರಿಗೆ ಏನಾರು ಒಂದು ಸಜೆಷನ್ ನಾನು ಇದು ವಿಚಾರವಾಗಿ ಬೇಕಾದಷ್ಟು ಹೇಳ್ತೀನಿ. ನೋಡಿ, ಇಂಥ ಹುಡುಗರು ಇದ್ದಾರೆ, ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ. ಅವ್ರು ನೋಡಿದ್ರೆ ಇವ್ರು ಎಂತ ಮಾಡ್ತಾರೆ ಅಂತ ಹೇಳ್ಬೋದು. ಸಣ್ಣ ಹುಡುಗರಾದ್ರು ಚಿಕ್ಕ ವಯಸ್ಸಾದ್ರೂ ಕೂಡ ಒಳ್ಳೆ ಅನುಭವ ಮಗದೊಂದು ಒಳ್ಳೆ ನಮ್ಮ ಸಾಧಾರಣ ಮಧ್ಯಮ ವರ್ಗದವರಿಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು ಅಂತೇಳಿ ಅವರು ಬಹಳ ರಿಸರ್ವ್ ರೇಟ್ ನಲ್ಲಿ ಅವ್ರನ್ನೆಲ್ಲ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಇವಾಗ ಇಲ್ಲಿ ತನಕ ಸರ್ ನೀವು ಬಂದಿರತಕ್ಕಂತ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ಗಯಾ ಈ ಇಷ್ಟು ಜಾಗದಲ್ಲಿ ಆಟೋಗಳ ಪೇಮೆಂಟ್ ಇಂದ ಹಿಡಿದು ಬೋಟಿಂಗ್ ಇಂದ ಹಿಡಿದು ನಮ್ಮ ಪ್ಯಾಕೇಜ್ ಅಲ್ಲಿ ಯಾವುದು ನಾನು ಅದ್ರ ಅಮೌಂಟ್ ಒಂದು ಕೊಟ್ಟಿದ್ದೀನಿ ಹೊರತಾಗಿ ಮತ್ತಿನ್ ಯಾಕೋ ಇಂಥದ್ದು ಕೊಡಿ ಅಂತೇಳಿ ನಮ್ಗೇನೆ ಯಾವ್ದು ದುಡ್ಡು ಹೇಳಿಲ್ಲ. ಆಟೋ ಆಗಿರ್ಲಿ ಅಥವಾ ಬಸ್ಸಿಂದ ಆಗಿರ್ಲಿ ಇನ್ಯಾವುದಾಗಿರ್ಲಿ ಮತ್ತೆ ಯಾವ್ದಕ್ಕೂ ನಮ್ಗೆ ನಾವು ಮಾಡಿಲ್ಲ. ನಾವು ಕಾಣಿಕೆ ಹಾಕೋದು ಯಾಕಂದ್ರೆ ನಾವು ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಅಂತ ಹೇಳಿದಾಗ ಹೌದೌದು ಆಟೋದವ್ರಿಗೆ ನಾವೇ ಪೇಮೆಂಟ್ ಮಾಡಿದಾಗ ನಿಮ್ಗಳ ಅಲ್ಲಿಂದ ₹1 ಉಳಿಸ್ಬೋದು. ನೀವು ಆಟೋದವ್ರು ಕೊಡಿ ಅಂತ ಹೇಳಿದಾಗ ಏನಾಗುತ್ತೆ, ನಮಗ್ ಕೊಡೋ ರೇಟು ಕಡಿಮೆ ಕೊಟ್ಟಿರ್ತಾರೆ. ಕಸ್ಟಮರ್ಗೆ ಹೋದಾಗ ರೇಟ್ ಜಾಸ್ತಿ ಆಗುತ್ತೆ. ನಮ್ಗೆ ₹200 ಕೊಟ್ರೆ ಆಟೋದವನು ಫರ್ ಹೆಡ್ಗೆ ನಿಮ್ಗೆ ₹400 ಕೊಡ್ತಾರೆ. ನೀವೇ ಪೇಮೆಂಟ್ ಮಾಡ್ಬೇಕು ಸರ್ ಅಂದಾಗ ಏನಾಗುತ್ತೆ, ₹400 ಮಾಡೋರು ₹500 ಇಸ್ಕೊಳ್ಳೋರು ಇರ್ತಾರೆ. ಏಜೆಂಟ್ಗಳು ನಮ್ಮಂತ ಏಜೆಂಟ್ಗಳು ಏನಿದ್ದಾರೆ ಅವರು ₹1 ಬಿಸ್ನೆಸ್ ಮಾಡೋರು, ₹1 ತಗೊಳ್ಳೋಂಥವ್ರು. ಇವಾಗ 16,000 ಪ್ಯಾಕೇಜ್ 14,000 ಮಾಡ್ಬಿಟ್ಟು ಆಟೋ ಬೋಟಿಂಗ್ ಎಲ್ಲರಲ್ಲೂ ಕಮಿಷನ್ ಇಟ್ಕೊಂಡು ಮಾಡೋರು ಇದ್ದಾರೆ. ಅಲ್ಲ ಅಲ್ಲಿ 100% ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ಅಂತ ಒಂದು ಹಣ ಮಾಡ್ಬೇಕ ಉದ್ದೇಶ ಇಲ್ಲ. ಜನಗಳಿಗೆ ಸಾಧಾರಣ ಮಧ್ಯಮ ವರ್ಗ ಜನಗಳಿಗೂ ಸರ್ವಿಸ್ ಸಿಗಬೇಕು. ಒಳ್ಳೆ ಒಂದು ಇಂಥ ಅವಕಾಶ ಕಲ್ಪಿಸಿಕೊಟ್ಟು ಅವ್ರಿಗೆ ಮನಸ್ಸಿಗೆ ಸಂಧಾನ ಮಾಡ್ಬೇಕು, ಒಂದೇ ಗುರಿ ಅವ್ರದ್ದು. ಇವಾಗ ನಮ್ಮನ್ನ ನಂಬಿ 112 ಜನ ಈ ಬ್ಯಾಚ್ ಬಂದಿರೋದು. ಜೂನ್ 10ನೇ ತಾರೀಕಿಗೆ 112 ಜನ. ಅಷ್ಟು ಜನ ಇದ್ರು ಒಳ್ಳೆ ಅವ್ರಿಗೆ ಎಲ್ಲರಿಗೂ ಒಳ್ಳೆ ರೀತಿಲಿ ರೂಮ್ ಮಗದೊಂದು ಊಟ ತಿಂಡಿ ಎಷ್ಟೇ ಹೊತ್ತಾಗಿರ್ಲಿ, ಎಷ್ಟೇ ತೊಂದರೆ ಆಗಿದ್ದಂಗೆ ಬಿಸಿ ಬಿಸಿಯಾದ ಊಟ ತಿಂಡಿ ಅವರಿಗೆ ಅಭಿರುಚಿ ತಕ್ಕಂತ ಊಟ ತಿಂಡಿನ ಮಾಡಿ ಹಾಕಿ ತೃಪ್ತಿ ಪಡಿಸಿದ್ದಾರೆ. ಯಾವ್ದಕ್ಕೂ ಅವರು ಐದು ಹೇಳಂತ ಪ್ರಶ್ನೆನೇ ಇಲ್ಲ. ನಮ್ದೇನೊಂದ್ ಸಲ ಅಂತಂದ್ರೆ ಮುಂದಿನ ಸರಿ ಪ್ಯಾಕೇಜ್ ಮಾಡ್ಬೇಕಾದಾಗ ಇದೆ ನೀವು ಮಾಡಿ. ಜೊತೆಗೆ ಈ ಸ್ಲೀಪರ್ ಕೋಚ್ ಒಂದು ಪ್ಯಾಕೇಜ್ ಇದೆ. ಅದರೊಳಗೆ ಈಗ 16,000 ಸ್ಲೀಪರ್ ಇದೆ. 17,500ಕ್ಕೆ ಅಪ್ ಅಂಡ್ ಡೌನ್ 2 3 ಟೈರ್ ಎಸಿ, ಎರಡಕ್ಕೂ 3 ಟೈರ್ ಎಸಿ ಇದೆ. ಮಾಡಿ, ಯಾಕೆ ಗೊತ್ತಾ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದು ಅನುಭವ ಅಂತಂದ್ರೆ ಇಲ್ಲಿ ನಾವು ಕಸ್ಟಮರ್ಗೆ ಬುಕಿಂಗ್ ತಗೊಬೇಕಾದ್ರೆ ಸರ್ ಹೇಳ್ತೀವಿ, ಸ್ಲೀಪರ್ ತಗೊಂಡ್ರೆ ಈ ತರ ಸಮಸ್ಯೆ ಇರುತ್ತೆ, ಬಾತ್ರೂಮ್ ಸಮಸ್ಯೆ ಇರುತ್ತೆ, ಜನಗಳು ಹೆಚ್ಚಾಗಿ ಹತ್ತುತ್ತಾರೆ, ಇಳಿತಾರೆ, ಈ ಸಮಸ್ಯೆ ಇರುತ್ತೆ ಅಂತ ಹೇಳ್ತೀವಿ. ಮಾಡ್ಲಿಕ್ಕೆ ಆಗದೇ ಇಲ್ಲ. ಅದೇ 3 ಟೈರ್ ಎಸಿ ಅಂತಂದ್ರೆ ಅವಾಗ ಅವಾಯ್ಡ್ ಆಗುತ್ತೆ. ಎಲ್ಲರೂ ಆರಾಮಾಗಿ ಬರ್ತಾರೆ. ಯಾವ್ದಾದ್ರು ಬಿಸಿಲುಗಾಲದಲ್ಲಿ ಸ್ವಲ್ಪ ಅದೆಲ್ಲರೂ ಅನುಕೂಲ ಆಗುತ್ತೆ. ಅದನ್ನ ಮಾಡಿ ಅಂತ ಒಂದು ಸಲಹೆ ಕೊಟ್ಟಿದ್ದೀನಿ. ಅವರು ಅದನ್ನ ಒಪ್ಪಿದ್ದಾರೆ. ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಬರ್ತಕ್ಕಂತ ನೆಕ್ಸ್ಟ್ ದಿವಸಗಳಲ್ಲಿ ಈ ತರ ಹಿಂಗ್ ಬನ್ನಿ ಸರ್, ಹಿಂಗೆ ಬುಕ್ ಮಾಡ್ಕೊಳ್ಳಿ, ಈ ತರ ಟ್ರೈನ್ ನ ಬೇಡ, ಈ ಸ್ಲೀಪರ್ ಅನ್ನೋದು ಬೇಡ, ಬೇರೆದಕ್ಕೆ ನೀವು ಎಸಿಗೆ ಹೋಗಿ, ಇಲ್ಲ ಫ್ಲೈಟ್ ಆಪ್ಷನ್ಸ್ ಇದೆ, ಫ್ಲೈಟ್ ಹೋಗಿ ನಿಮ್ಗೆ ಅಪ್ಡೇಟ್. ಫ್ಲೈಟ್ ಇಂದು ಕೂಡ
ಅಲ್ಲಿ ಹೋಗಿ ಕರ್ಕು ಬಂದು ಅವ್ರಿಗೆ ಊಟ ತಿಂಡಿ ವಗೇರೆ ನಮ್ ಜೊತೆಲೆ ಎಲ್ಲ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವ್ರು ತಗೊಂಡೋಗಿ ಈ ಪ್ಲೇಟ್ ಹತ್ತುವವರೆಗೂ ಅವರಿಗೂ ಅದನ್ನ ಮಾಡ್ತಾರೆ. ಅವ್ರನ್ನ ದಾಡ್ಲೆ ಬಿಟ್ಟು ಹೋಗೋಂತ ಬದುಕು ಮಾಡಿಲ್ಲ ನಮ್ಮ ಸರ್ವಿಸ್ ಅಲ್ಲಿ ಸರ್. ನೀವು ಹೋದ ವರ್ಷ ಬಂದಾಗ ಹೆಂಗಿತ್ತು, ಈ ವರ್ಷ ಬಂದಾಗ್ಲೂ ಇನ್ನೂ ಎಲ್ಲಾ ಪ್ಲೇಸ್ ಗಳು ಎಕ್ಸ್ಟ್ರಾ ತೋರಿಸ್ತಾ ಇದೀರಿ. ಆಮೇಲೆ ಇನ್ನೂ ಆಸಕ್ತಿಯಿಂದ ನಮ್ಗೆಲ್ಲರಿಗೂ ಖುಷಿ ಪಡಿಸ್ತಾ ಇದೀರಿ. ಅದಕ್ಕೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ನಾವು ಇವತ್ತು ಇದ್ರೊಳಗೆ ಎರಡೆರಡು ಸರಿ ನಾನು ಇದನ್ನ ದರ್ಶನ ಮಾಡ್ಕೊಂಡಿದ್ವಿ. ಆದ್ರೂ ಕೂಡ ಎಲ್ಲಿದ್ದೀರಿ ಅಂತ ಹೇಳ್ಕೊಂಡು ಅಣ್ಣ ತಮ್ಮಿಗಳು ಬಂದು ನಮ್ಗೆ ಹುಡುಕಾಡಿ ಕೊನೆಗೆ ಆಮೇಲೆ ನಾವು ಇಲ್ಲಿದ್ದೀವಿ ಅಂದ್ಕೊಂಡು ನಮ್ಮ ಸುರಕ್ಷಿತ ಕರ್ಕೊಂಡು ಹೋದ್ರು. ಮತ್ತೆ ಏನು ಬರಿಲ್ಲ ಅಂತ ಹೇಳಿ ಬೇಜವಾಬ್ದಾರಿಯಿಂದ ಮಾಡೋ ಬದುಕಿನ ಜನ ಅವರು ಒಳ್ಳೆ ರೀತಿ ಸರಿಸ್ಕೊಟ್ಟಿದ್ದಾರೆ. ಎರಡೆರಡು ಸರಿ ದೇವ ದರ್ಶನ ಮಾಡ್ಕೊಂಡು ಸಂತೃಪ್ತರಾಗಿ ಬಂದಿದ್ದೀವಿ. ನಮ್ಮ ರವಿಕಿರಣ್ ಟೂರ್ಸ್ ಏನು ನಾನು ನಮ್ಮಣ್ಣ ಇಬ್ರು ನಡೆಸ್ತಕ್ಕಂಥ ಈ ಪ್ರವಾಸ ಟೂರಿಸಂ ಇದನ್ನ ಇನ್ನೂ ಹೆಚ್ಚಾಗಿ ಹೆಚ್ಚಿನ ಮಟ್ಟ ಜನಗಳಿಗೆ ರೀಚ್ ಮಾಡಬೇಕು, ಸಿಗಲಿ ಅನ್ನೋ ಉದ್ದೇಶ ಅವ್ರದ್ದಿದೆ. ಅದಕ್ಕೆ ಎಲ್ಲರದ್ದು ಸಹಕಾರ ಇದೆ. ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತೇಳಿ ನನ್ನ ಅಪೇಕ್ಷೆಗಳನ್ನ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿ ಅಯೋಧ್ಯೆ ಯಾತ್ರೆ ಬಂದಿದ್ದೀರಾ. ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಗುಣಶೇಖರ್ ಸರ್ ನಮ್ಮ ಯೂಟ್ಯೂಬ್ ಚಾನಲಿಂದ ನೋಡಿ ಬುಕ್ ಮಾಡಿದ್ರಿ. ಹೆಂಗೆ ಅನಿಸ್ತು ನಿಮ್ಮ ಅಭಿಪ್ರಾಯ? ಜೋರಾಗಿ ಹಾಂ ನಿಮಗೆ ಊಟ ತಿಂಡಿ ರೂಮು ಎಲ್ಲ ಕಡೆನೂ ಅರೇಂಜ್ಮೆಂಟ್ಸು ಎಲ್ಲ ಭಾಳ ಚೆನ್ನಾಗಿತ್ತು. ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಮೇಡಮ್. ನೀವು ಹೇಳಿ, ನಿಮಗೆ ತಮಿಳಲ್ಲಿ ಹೇಳ್ಬೇಕಂದ್ರೆ ತಮಿಳಲ್ಲಿ ಹೇಳಿ, ಪರವಾಗಿಲ್ಲ. ಹಾಂ, ತುಂಬಾ ಚೆನ್ನಾಗಿದೆ. ತಮಿಳಲ್ಲಿ ಹೇಳಿ, ಅರ್ಥ ಆಗುತ್ತೆ. என்னோட நிறைய கஸ்டமர்ஸ் வந்து தமிழ்நாட்டிலேருந்து பார்க்குறாங்க. அப்புறமா அவங்களுக்கு வந்து நாங்கள் ஸ்டேட்டஸ் போட்டால் தமிழ்நாட்டிலேருந்து நிறைய பேர் புக்கிங் பண்ணிட்டு எங்ககிட்ட வருவாங்க. ஆல்ரெடி எல்லாரும் நல்லா சுற்றி காமிச்சு கூட்டு வந்தாங்க. அதே மாதிரி சாப்பாடு தங்குறதுக்கு இடம் எல்லாம் நல்லா வசதி. யாரு பாக வருவாங்க, ஓடுவாங்க, வருவாங்க. ஏசி டிக்கெட்டே ತಗೊಳ್ಳಿ. ಮೇಯ್ನು ಟಿಕೆಟ್ಸ್ ಮಾತ್ರ ಅಪ್ ಆ್ಯಂಡ್ ಡೌನ್ 2 3 ಟೈರ್ AC ಇದ್ರೆ ಕಂಫರ್ಟಬಲ್. ಸ್ಲೀಪರು ಸ್ವಲ್ಪ ಕಷ್ಟ ಆಗುತ್ತೆ. ಮಿಕ್ಕದೆಲ್ಲ ರವಿಕಿರಣ್ ಟೂರಿಸ್ಟ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್, ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 10ನೇ ತಾರೀಕು ಬ್ಯಾಚ್ಗೆ ಸಿಂಗಲ್ ಪರ್ಸನ್ ನೀವು ಸಿಂಗಲ್ ಲೇಡಿ ಬುಕ್ ಮಾಡಿ ಬಂದಿದ್ದೀರಾ. ಗೌರಮ್ಮ ಮೇಡಮ್, ನೀವು ನನ್ನ ಸ್ಟೇಟಸ್ನ ತುಂಬ ದಿವಸದಿಂದ ಫಾಲೋ ಮಾಡ್ತಾಯಿದ್ರಿ, ನೋಡ್ತಾ ಇದ್ರಿ ಸ್ಟೇಟಸ್ಗಳು ಯಾವ ಥರ ನಾವು ಟ್ರಿಪ್ಗಳನ್ನು ಹಾಕ್ತಾ ಇರ್ತೀವಿ. ಕೊನೆಗೆ ಒಂದು ಸತಿ ನೋಡೋಣ ಅಂತ ಹೇಳಿ ಕಾಶಿ ಯಾತ್ರೆ ಬುಕ್ ಮಾಡಿದ್ರಿ. ಬುಕ್ ಮಾಡಿದಾಗ್ಲಿಂದ ಇವತ್ತಿಗೆ ಎಂಡ್ ಆಫ್ ದಿ ಡೇ 5ನೇ ದಿವಸ ಕಾಶಿ ಟ್ರಿಪ್ಪು ಇವತ್ತಿಗೆ ಮುಗಿತಾ ಇದೆ. ಇಲ್ಲಿ ತನಕ ನಿಮಗೆ ನಮ್ಮ ಕಡೆಯಿಂದ ಸರ್ವಿಸ್ ರವಿಕಿರಣ್ ಟೂರ್ಸಿಂದ ಯಾವ ಥರ ಇತ್ತು ನೀವು ಬುಕ್ ಮಾಡಿದಾಗ್ಲಿಂದ ಇಲ್ಲಿ ತನಕ? ಒಂದೇ ವರ್ಡ್ ಹೇಳ್ತೀನಿ ನಾನು, ನನ್ನ ಮಗ ಕರ್ಕೊಂಡು ಹೋಗ್ತಿದ್ದೆ ಇಲ್ಲ, ನನ್ನ ಮಗನ ಜಾಗದಲ್ಲಿ ನಿಮಗೆ ಮೆಸೇಜು, ನಿಮಗೆ ಗೈಡೆನ್ಸು, ಪ್ರತಿಯೊಂದು ಯಾವ ಡೇಟಿಗೆ ನಾವು ಎಷ್ಟೊತ್ತು ಬರ್ತೀವಿ, ಟೈಮಿಂಗ್ಸು, ಡೀಟೇಲು ಮತ್ತು ಡೇ ವೈಸ್ ಪ್ರೋಗ್ರಾಮ್ಗಳು ಬಸ್ಸಲ್ಲಿ ನಿಮಗೆ ನನ್ನ ಕಡೆಯಿಂದ ಗೈಡೆನ್ಸ್ ಮಾಡ್ತಾ ಇದ್ದಿದ್ದು. ನೆಕ್ಸ್ಟ್ ಊಟ ತಿಂಡಿ ವ್ಯವಸ್ಥೆ, ಇವಾಗ ರೂಮ್ಗಳ ವ್ಯವಸ್ಥೆ, ಅಲ್ಲಲ್ಲೇ ಅರೇಂಜ್ಮೆಂಟ್ಸು, ಇವಾಗ ಬೋಟಿಂಗ್, ಆಟೋ, ಜೀಪು, ನಾವು ಯಾವ ಥರ ಹುಡುಗರುಗಳನ್ನಿಟ್ಟು ಕೆಲಸಗಳು ಮಾಡಿಸ್ತಿದ್ದೀವಿ. ಎಲ್ಲದರಲ್ಲೂ ನಿಮಗೆ ಸಿಂಗಲ್ ಆಗಿ ಬಂದಿರೋ ಲೇಡಿಗೂ ಯಾವುದೇ ಥರ ತೊಂದರೆ ತಾಪತ್ರೆಗಳಿಲ್ವಾ? ಅದೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿತ್ತು. ನಾನು ಸುಮಾರು ಒಂದು 6 ವರ್ಷದಿಂದ ಟ್ರೈ ಮಾಡಿದ್ದೀನಿ ಕಾಶಿ ಬರಬೇಕು ಅಂತ. ಎಲ್ಲರೂ ಎದುರಿಸಿದ್ದೇನು ಅಂದ್ರೆ, ನಿನಗಲ್ಲಿ ನಡೆಯಕ್ಕಾಗಲ್ಲ, ನಿನಗೆ ಹೋಗಕ್ಕಾಗಲ್ಲ. ನಿಮ್ಮ ಹತ್ರ ತುಂಬಾ ಸರಿ ಫೋನ್ ಮಾಡಿ 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 ಕೇಳಿ ನೀವು ನನಗೊಂದು ವರ್ಡ್ ಕೊಟ್ರಿ, ನಾನು ಅಮ್ಮ ನಂಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಅಮ್ಮ ನೀವು. ಆ ಒಂದು ಖುಷಿಗೆ ನಾನು ಮಾಡ್ತೀನಿ. ನಮ್ಮ ಕಡೆಯಿಂದ ನೆಕ್ಸ್ಟ್ ಆನ್ಲೈನ್ ಬುಕ್ ಮಾಡಿ ಬರೋರಿಗೆ ಯೂಟ್ಯೂಬಿಂದ ಯಾರು ಅಂಥವ್ರಿಗೆ ಏನಾದ್ರು ಸಜೆಷನ್? ನಾನು ಆಲ್ರೆಡಿ ಅಂತ ಬ್ಯಾಚ್ ರೆಡಿ ಮಾಡಿದ್ದೀನಿ, ನಿಮ್ಗೆ ಅವ್ರ ನಂಬರ್ ಕೊಡ್ತೀನಿ ನಾನು. ಓಕೆ. ಸುಮಾರು ಫ್ರೆಂಡ್ಸ್ಗಳು ಫ್ಯಾಮಿಲಿ ಬರ್ತಾರೆ, ಅವರು ನೀನು ಹೋಗ್ಬಿಟ್ಟು ಬಾ, ನೀನು ಹೋಗಿ ಬಂದು ಅನುಭವ ಹೇಳು, ನಾವು ಹೊರಡ್ತೀವಿ ಅಂತ ಹೇಳಿದ್ದಾರೆ. ನಾನು ನಮ್ಮಣ್ಣ ರವಿಕಿರಣ್. ಏನು ನೀವು ಯೂಟ್ಯೂಬ್ಗಳಲ್ಲಿ ನೋಡ್ತೀರಾ, ಇಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀರಾ, ದುಡ್ಡು ಕೊಟ್ಟವ್ರಿಗೆ, ಪೇಮೆಂಟು ಮಾಡಿರೋರಿಗೆ ಲಾಸ್ಟ್ ಬರೋ ತನಕನೂ ಪೇಮೆಂಟಲ್ಲಿ ಚಾರ್ಜರ್ ಕೊಟ್ಟು ಇಸ್ಕೊಳ್ಳೋವಂಥದ್ದು, ಇಲ್ಲ ಇವಾಗಲೇ ಕೊಡಿ, ಇವತ್ತೇ ಕೊಡಬೇಕು,
ಆ ಥರ ಏನಾದ್ರು ಇಲ್ಲಿ ತನಕ ನಾವು ಯಾರನ್ನಾರು ಕೇಳಿ ದುಡ್ಡಲ್ಲಿ ಏನಾರು ಪ್ರಾಬ್ಲಮ್ ಏನಾರು ಅಂತ ಅನುಭವ ನಮ್ಗೆ ಆಗೇ ಇಲ್ಲ. ಇನ್ನು ಇನ್ನು ನಿಮ್ಮಿಂದಲೇ ನಾವು ರವಿ 50 ರೂಪಾಯಿ ಕೊಡ್ರಿ, ಕಿರಣ್ ಕೊಡ್ರಿ, 2,000 ಕೊಡ್ರಿ, ಆಮೇಲೆ ಕೊಡ್ತೀವಿ ಅಂತ ಇಸ್ಕೊಂಡಿದ್ದೀವಿ. ಆ ತರದ್ ಯಾವ್ದು ನಿಮ್ಮ ಹತ್ರ ಮೋಸ. ನಾನು ನಿಮ್ಮ ಹತ್ರ ಫಸ್ಟ್ ಟ್ರೈನ್ ಟಿಕೆಟ್ ಅಮೌಂಟ್ ಕಲೆಕ್ಟ್ ಮಾಡಿದ್ದು. ಅದಾದ್ಮೇಲೆ ಟ್ರಿಪ್ ಬರೋದು ಒಂದು ವಾರ 10 ದಿವಸ. ಆ ಟೈಮಲ್ಲಿ ನಿಮಗೆ ಗ್ರೂಪ್ ಕ್ರಿಯೇಟ್ ಆಗುತ್ತೆ, ಅಪ್ಡೇಟ್ ಬರುತ್ತೆ. ಆ ಟೈಮಲ್ಲಿ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ಗಳಾಗ್ತಾ ಹೇಳಿದಾಗ ನೀವು ಪೇಮೆಂಟ್ ಹಾಕಿ ಅಂತ ಹೇಳ್ತೀವಿ. ಅಲ್ಲಿ ತನಕ ಮಧ್ಯದಲ್ಲಿ ಫೋನ್ ಮಾಡಿ ದುಡ್ಡು ಕೊಡಿ ಮೇಡಮ್, ಇಷ್ಟು ಕೊಡಿ, ಅಷ್ಟು ಕೊಡಿ, ಅವತ್ತು ಖಂಡಿತ ಇಲ್ಲ. ಆ ತರದ್ ಯಾವತ್ತೂ ಇಲ್ಲ, ಮಾಡಿಲ್ಲ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟು ನಮಗೆ ದುಡ್ಡು ಕಾಸಲ್ಲಿ ಸುಮಾರು ಜನ ಇವಾಗ ಎಕ್ಸಾಂಪಲ್ಲು ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತಾರೆ. ಆ ಟೈಮಲ್ಲಿ ಅವ್ರು ಬರೋಕ್ಕಾಗಲ್ಲ. ಟ್ರೈನ್ ಟಿಕೆಟ್ ಬುಕ್ ಮಾಡಿರೋರಿಗೆ ಅವ್ರ ಬದಲು ಬೇರೆಯವ್ರನ್ನ ಕಳಿಸ್ಕೊಡಿ ಅಂತ ನಾವು ಒಂದು ಆಪ್ಷನ್ಸ್ ಕೊಡ್ತೀವಿ. ಒಂದು ಆಪ್ಷನ್ಸ್ ಕೊಡಿ ಅಂತ ಹೇಳ್ತೀವಿ. ನಿಮ್ಮ ಬದಲು ಬೇರೆಯವ್ರನ್ನ ಕಳಿಸ್ಬೋದು ಅಂತ. ಬಟ್ ಟ್ರೈನ್ ಟಿಕೆಟ್ ದುಡ್ಡು ರಿಟರ್ನ್ ಬರಲ್ಲ ಅಂತ ನಾವು ಪಾಂಪ್ಲೆಟಲ್ಲೇ ಮೆನ್ಷನ್ ಮಾಡಿ ಹೇಳಿದ್ರು. ಮೆನ್ಷನ್ ಮಾಡಿದ್ರು ಇಲ್ಲಿ ಬಂದಮೇಲೆ ಅವ್ರು ಬಂದಿಲ್ಲ ಸರ್, ಇವ್ರು ಬಂದಿಲ್ಲ ಸರ್, ಅದರಲ್ಲಿ ಮೈನಸ್ ಮಾಡಿ, ಇದರಲ್ಲಿ ಮೈನಸ್ ಮಾಡಿ ಅಂತ ಹೇಳಿದಾಗ ನಾವು ನಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಆ ದುಡ್ಡು ನಮಗೆ 1 ರೂಪಾಯಿ ಲಾಭ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಲಾಸ್ ಆಗೋದನ್ನ ತುಂಬ ಎಷ್ಟೋ ಟ್ರಿಪ್ಗಳ ಎಕ್ಸ್ಪೀರಿಯನ್ಸ್ ನೋಡ್ತಾನೆ ಇರ್ತೀವಿ. ಅದು ಸ್ವಲ್ಪ ಜನಗಳಿಗೆ ತಿಳಿಸೋ ಅಷ್ಟು ನಾವು ಹೋದ್ರೂ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಹೇಳಿಲ್ಲ, ನೀವು ಜನಗಳ ಹತ್ರ ಮಾತಾಡ್ತಿರಲ್ಲ, ಅದು ನಂಗೆ ತುಂಬಾ ಇಷ್ಟ. ಓಪನ್ ಆಗಿ ಎಲ್ಲ ಮಾತಾಡ್ಕೊಂಡು ಎಲ್ಲ ಅವ್ರ ಜೊತೆ ಮಿಂಗಲ್ ಆಗಿ ಪ್ರತಿಯೊಂದು ಗೈಡ್ ಮಾಡಿಕೊಂಡು ಮಾಡ್ತಿರೋ ನಂಗೆ ಅದು ತುಂಬಾ ಇಷ್ಟ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಇದೇ ತರ ನಿಮ್ಮ ದೊಡ್ಡವರ ಆಶೀರ್ವಾದ ನಮ್ಮ ಮೇಲಿರಲಿ. ಬೇರೆ ಬೇರೆ ಟ್ರಿಪ್ಗಳಿಗೆಲ್ಲ ಜಾಯ್ನ್ ಆಗೋಣ. ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ನನ್ನ ಮಗನಪ್ಪ ನೀನು ಅಂತಂದೇಳಿ. ಥ್ಯಾಂಕ್ ಯು ನಿಮ್ಮ ಒಳ್ಳೆ ಫೀಡ್ಬ್ಯಾಕಿಗೆ. ನೆಕ್ಸ್ಟ್ ಕಾಶಿ ಯಾತ್ರೆ ಬೇರೆ ರಾಮೇಶ್ವರಂ ಹೋಗೋಣ. ನೆಕ್ಸ್ಟ್ ರಾಮೇಶ್ವರಂ ಟ್ರಿಪ್ ಇರುತ್ತೆ, ಇದ್ದಾಗ ಬುಕ್ ಮಾಡಿ ಹೋಗಿ ಬರೋಣ. ಯಾರು ಬಿಟ್ಟು ನಾನು ಶ್ರೀಶೈಲ ಬಿಡಂಗಿಲ್ಲ. ಶ್ರೀಶೈಲದ್ದು ಅದು ನೆಕ್ಸ್ಟ್ ಆಗಸ್ಟಲ್ಲಿ ಅರ್ಜೆಂಟ್ ಇರುತ್ತೆ. ಹೇಳ್ತೀನಿ ಮೇಡಮ್, ಹೇಳ್ತೀನಿ. ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿ ಯಾತ್ರೆಗೆ ಬಂದಿದ್ದೀರಾ. ಭದ್ರಾವತಿನ ಅರಸೀಕೆರೆನ ಮೇಡಮ್? ತರೀಕೆರೆ. ನೀವು ಇಬ್ರು ತರೀಕೆರೆ ಅವರೇ? ಹೆಂಗ ಅನಿಸ್ತು ಮೇಡಮ್ ನಿಮ್ಗೆ ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ನಮ್ಮ ಜೊತೆ ಬಂದಿದ್ದೀರಾ ಟ್ರಿಪ್ಪಿಗೆ? ತುಂಬಾ ಚೆನ್ನಾಗಿದೆ ಕಿರಣ. ನಮಗೆ ಏನ್ ಗೊತ್ತಾ, ನನ್ನ ಪೂರ್ತಿ ಹೇಳ್ತೀನಿ. ನನಗೆ ಅನೇಕ ಮೇಡಮ್ ಹೇಳಿ ಮೇಡಮ್. ನಿಮ್ಗೆ ಅಡಿಯಾನಾ? ಓಕೆ. ಲತಾ ಮಗಳು, ಅಕ್ಕನ ಮಗಳು ಅಡಿಯ, ದೊಡ್ಡ ಅಕ್ಕನ ಮಗಳು ಅಡಿಯ. ಅವರು ನನಗೆ ಹೇಳಿದ್ರು. ನನಗೆ ಹೇಳಿದಾಗ ನನಗೆ ಖುಷಿ ಆಯ್ತು. ನಾನು ಈ ಕಡೆ ಎಲ್ಲ ನೋಡಿಲ್ಲಲ್ಲ, ನಾನು ನೋಡಿಲ್ಲಲ್ಲ, ತುಂಬಾ ಖುಷಿ ಆಯ್ತು. ಹೋಗ್ಬೇಕು ಅಂತ ನನಗೆ ಬಹಳ ಆಯ್ತು. ನನಗೆ ಈ ತರ ಫ್ರೆಂಡ್ಶಿಪ್ ಅಲ್ಲಿ ಸಿಕ್ಕಿರ್ಲಿಲ್ಲ. ಹಂಗಾಗಿ ಅವ್ರು ಹೇಳಿದ್ಮೇಲೆ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿ ಬಂದೆ. ನನ್ಗ ಆಮೇಲೆ ನನ್ನ ಜೊತೆಗೆ ಇವ್ರೊಬ್ರು ಕರ್ಕೊಂಡ್ ಬಂದೆ. ಇಲ್ಲಿ ಬಂದ್ಮೇಲೆ ಅನ್ನಿಸ್ತು, ಇದ್ರಲ್ಲಿ ಈಗ ನಾವು ಬಂದಿದ್ 38 ಜನ, ಆಮೇಲೆ ಅವರು 60 ಜನ, ಎಲ್ಲ ಸೇರಿ 110 ಜನದಲ್ಲಿ ಎಲ್ಲ ಒಂದೇ ಫ್ಯಾಮಿಲಿ ಆಗಿದ್ವಿ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ನಮಗಂತೂ ತುಂಬಾ ಖುಷಿ ಆಯ್ತು. ಅಂದ್ರೆ ಯಾವ್ದ್ರಲ್ಲೂ ಇಲ್ಲ, ಊಟ ಆಗ್ಲಿ, ತಿಂಡಿ ಆಗ್ಲಿ, ವಿಚಾರಿಸೋದಾಗ್ಲಿ ಪ್ರತಿ ಒಂದ್ರಲ್ಲೂ ಕಿರಣ ತುಂಬಾ ಚೆನ್ನಾಗಿದೆ. ಅದ್ರಲ್ಲೂ ನೀವಿಬ್ರು ನಮಗೆ ಮಗನ್ ಸಮಾನ ಇದ್ದೀರ. ಚಿಕ್ಕ ವಯಸ್ಸು ಇಷ್ಟು ಮೇಂಟೈನ್ ಮಾಡ್ತೀರಾ, ನಾನು ಅದೇ ಯೋಚನೆ ಮಾಡೋದು ನಿಮ್ಮನ್ನ. ಯಾಕೆಂದ್ರೆ ನನ್ನ ಮಗನು ನಿಮ್ಮಷ್ಟೇ ಇದ್ದಾರೆ. ಇಷ್ಟು ನಾಲೆಡ್ಜ್ ಅಲ್ಲಿ ಎಲ್ಲ ಇದು ಔಟ್ ಆಫ್ ಸ್ಟೇಟ್ ನೋಡಿದ್ರೆ ಎಲ್ಲ ಕಡೆ ಮಾಡ್ತಿರಲ್ಲ, ಗ್ರೇಟ್. ಎರಡೇ ಮಾತು ಹೇಳ್ಬೇಕು ಅಂದ್ರೆ ಇಷ್ಟೇ, ಗ್ರೇಟ್ ನೀವು ಮಾತ್ರ. ನಮಗೆ ನೋಡಿದ್ದವ್ರಿಗೆಲ್ಲ ಕರ್ಕೊಂಬಂದ್ ತೋರಿಸ್ತೀರಾ. ನಿಮ್ಗೆ ಇನ್ನೂ ಒಂದೈತೆ, ನಾನ್ ತರೀಕೆರೆಯಲ್ಲಿ ನಾವು 35 ವರ್ಷ ಇದೀವಿ. ನಮಗ್ ತುಂಬಾ ರೆಸ್ಪೆಕ್ಟ್ ಇದೆ. ನನಗೆ ಕೇಳ್ತಾರೆ ಈಗ ಫೋನಲ್ಲಿ ನೋಡಿದವರೆಲ್ಲ, ಕೇಳಿದವ್ರಿಗೆಲ್ಲ ನಾನು ನಿಮ್ಮ ಅಡ್ರೆಸ್ ತಗೊಂಡಿದ್ದೀನಿ. ನಾನು ಸೆಲೆಕ್ಟ್ ಆಗಿ ಮಾಡ್ಕೊಂಡು ನಿಮ್ ಟೈಮ್ ಹೇಳಿ ಅವರಿಗೆ. ನಿಮ್ಗೆ ಯಾವಾಗ ಎಲ್ಲಿಗಾದ್ರೂ ಟ್ರಿಪ್ ಬೇಕು ಅಂದ್ರೆ ನೀವ್ ಹೇಳಿದ್ರು ಎಲ್ಲಾ ತರ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ನಾನು ಅದಕ್ಕೆ ನಿಮಗೆ ನಾವು ಬಂದಿದ್ದ ದಿವಸದಿಂದ ನಿಮ್ಗೆ ನಾನು ನಮ್ಮಣ್ಣ ರವಿ ಕಿರಣ್ ಫುಡ್ ಅಲ್ಲಿ ಅರೇಂಜ್ಮೆಂಟ್ಸ್, ರೂಮು ಚೆನ್ನಾಗಿ ನಾನು ಪ್ರತಿ ಸತಿನೂ ಹೇಳ್ತೀನಲ್ಲ, ಊಟಕ್ಕೆ ಹೋದಾಗೆಲ್ಲ ಹೇಳ್ತೀನಲ್ಲ, ಈ ಊಟಕ್ಕೆ ಬೇಕೆ ಪ್ರತಿಯೊಂದು ವಿಷಯದಲ್ಲೂ ಮಾತಾಡಂಗಿಲ್ಲ. ಅವ್ರು ಮನೆಯಲ್ಲಿ ಫೋನ್ ಮಾಡಿದಾಗೆಲ್ಲ ಅವ್ರು ಹೇಳ್ತಾ ಇದ್ದಾರೆ, ಇವ್ರು ನನ್ನ ಹತ್ರ ಹೇಳೋದೇನು ಕರ್ನಾಟಕದ ಊಟ ಮಾಡ್ತಿದ್ದಾರೆ, ಇವ್ರು ಹೆಂಗೆ ಅದನ್ನ ನಿಮ್ಗೆ ನಾಲೆಡ್ಜ್ ನಾವು ತಿಳ್ಕೋಬೇಕು. ಮತ್ತೆ ಹುಡುಗರನ್ನೆಲ್ಲ ಬೇರೆ ಭಾಷೆದು ಅವ್ರ ಕಾಶಿ ಅವ್ರು ಮತ್ತೆ ಈ ಕಡೆ ಜನ ಎಲ್ಲ ನಮ್ಮ ಅಡ್ಗೆನೆ ಮಾಡ್ತಾ ಇದಾರಲ್ಲ, ಅದ್ ಹೆಂಗ್ ಮಾಡ್ತಿದಾರಲ್ಲ. ಒಂದ್ ಹೇಳ್ಬೇಕು ಅಂದ್ರೆ ನಾವು ಹೊರಗಡೆ ಜೊತೆ ಬಂದಿಲ್ಲ, ನಾವು ಫ್ಯಾಮಿಲಿ. ನಾವು ಅದನ್ನೇ ಮೇಡಮ್ ಹೇಳೋದು.
ನಮ್ಮ ಟ್ರಿಪ್ ಬಂದಿರೋರಲ್ಲ ಒಂದೇ ಫ್ಯಾಮಿಲಿ ತರನೇ ನೋಡ್ಕೊಬೇಕು, ಎಲ್ಲಾರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡ್ಬೇಕು. ಯಾರು ಹೆಚ್ಚು ಯಾರು ಕಡಿಮೆ, ಇವರು ಇಷ್ಟು ಫ್ಲೈಟಲ್ಲಿ ಬಂದಿರೋರು ಅಷ್ಟೇ, ಟ್ರೈನಲ್ಲಿ ಬಂದಿರೋರು ಅಷ್ಟೇ, ಸ್ಲೀಪರ್ ಕ್ಲಾಸಲ್ಲಿ ಬಂದಿರೋರು ಅದೇ, ಎಲ್ಲಾರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡ್ತಿದ್ದೀವಿ. ಸರ್ವಿಸು ಇವಾಗ ಅವ್ರವ್ರು ಯಾವ ಥರ ಬಜೆಟಲ್ಲಿ ಬುಕ್ ಮಾಡ್ಕೊಂಡಿರ್ತಾರೋ ಏನು ಮಾತೇ ಇಲ್ಲ ಬಿಡ್ರಿ. ಅದ್ರಲ್ಲಿ ಮಾತಾಡಂಗಿಲ್ಲ. ಅಂದ್ರೆ ನಾನು ಹೇಳೋದು ಡೈಲಿ ಇಷ್ಟೇ, ನಮ್ಮ ಮನೇಲಿ ಇದೇ 100 ಜನಕ್ಕೆ ಒಂದು ಫಂಕ್ಷನ್ ಮಾಡಿ ಕರಿಬೇಕು ಅಂದ್ರೆ ನಾವು 1 ತಿಂಗಳು ಮೇಂಟೈನ್ ಮಾಡ್ತೀವಿ. ನೀವು ಅದ್ ಯಾವ ಟೈಮಲ್ಲಿ ಅದ್ ಮೇಂಟೈನ್ ಮಾಡ್ತೀವಿ, ಊಟ ತಿಂಡಿ ಗಮನ ತಗೋತಿಲ್ಲ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಮೇಲಾಗಿ ನಿಮ್ ಕಡೆ ಅಡಿಗೆ ಮಾಡೋ ಬ್ಯಾಚ್ ಐತಲ್ಲ ಪಾಪ ಅವರು ಎಲ್ಲ ನಿಮಗೆ ಒಳ್ಳೆ ಹುಡುಗರು ಸಿಕ್ಕಿದ್ದಾರೆ. ನಾವು ಹುಡುಗರನ್ನ ಆ ಥರ ಇಟ್ಟಿದ್ದೀವಿ ಮೇಡಮ್. ನಮಗೆ ಎಲ್ಲೋದ್ರು ಇವಾಗ ನೀವು ದೇವಸ್ಥಾನದ ಒಳಗಡೆ ಹೋಗಿ ನಮ್ಮನೆಗೆ ಹೇಳ್ತೆ ಎಲ್ಲಾ ಗಲ್ಲಿ ಗಲ್ಲಿಯಲ್ಲೂ ಅವ್ರ ಮಕ್ಳನ್ನ ಬಿಟ್ಟಿದ್ದಾರೆ, ನಮ್ಮನ್ ಕಾಯ ಖುಷಿ ಆಯ್ತು ಕಿರಣ. ಎಲ್ಲೋದ್ರು ಒಬ್ರು ಮಿಸ್ ಆಗೋ ತರ ಇದ್ರು ಕರ್ಕೊಂಡ್ಬರ್ತೀವಿ. ಆ ಸ್ಟೇಟ್ ನಮ್ದು ಕರ್ನಾಟಕ, UP ಎಲ್ಲಿ ತುದಿಗೆ ಬಂದಿದೀವಿ, ನಮಗೆ ಯಾರು ಬೇರೆ ನಮ್ಮೂರಲ್ಲೇ ಇದೀವಿ ನಂಗೆ ಚೆನ್ನಾಗಿ. ಇಲ್ಲ ಯಾರು ಏನು ನಮಗೆ ತೊಂದರೆ ಕೊಡ್ಲಿಲ್ಲ. ನಿಮ್ಮವ್ರು ಬಂದಿರ್ತಕ್ಕಂಥ 30 ಜನಕ್ಕೂ ನಮ್ಮ ಕಡೆಯಿಂದ ಸರ್ವಿಸ್ ಚೆನ್ನಾಗಿದ್ರೆ ಸಾಕು. ನೆಕ್ಸ್ಟ್ ಇವಾಗ ನೀವು 30 ಜನ ಬಂದ್ರೆ ನಾಳೆ ದಿವಸ ಇನ್ನೂ 10 ಜನ ಜಾಸ್ತಿ ಬರ್ಬೋದು. ನಮ್ಮ ಕಡೆಯಿಂದ ಸರ್ವಿಸ್ ಚೆನ್ನಾಗಿದ್ರೆ ನೀವು ರವಿಕಿರಣ್ ಟೂರ್ಸ್ ಅನ್ನೋದೇನಿದೆ ಯಾವತ್ತು ಒಳ್ಳೆ ಸರ್ವಿಸ್ ಕೊಡಬೇಕು. ಕಸ್ಟಮರ್ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಎಲ್ಲೂ ಮೋಸ ಆಗಬಾರ್ದು, ಅಷ್ಟೇ ನಮ್ಮ ಉದ್ದೇಶ. ಫೋನ್ ಮಾಡ್ತೀವಿ. ನಮ್ಮನೆ ಬ್ಯಾಚ್ ಐತೆ. ನಾನು ಹೇಳ್ಬೇಕು ಅಂದ್ರೆ ನನಗೆ ಏನ್ ಖುಷಿ ಅಂದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಮನೇಲಿ ನಾನು ಒಬ್ಳೆ, ನಮ್ಮ ಮನೆಯವ್ರು ಹೊರಡ್ಬೇಕಿತ್ತು, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇನ್ನೇನಾರ ನಮ್ಮ ಫ್ಯಾಮಿಲಿ ಯಾರೋ ಹೊರಟ್ರೆ ನಾನು ಮತ್ತೆ ಬರ್ತೀನಿ, ನಮ್ಮ ರಿಲೇಷನ್ ಕರ್ಕೊಂಡು ಬರ್ತೀನಿ. ಬನ್ನಿ ಮೇಡಮ್, ನೆಕ್ಸ್ಟ್ ಎಲ್ಲ ಟ್ರಿಪ್ಪಲ್ಲಿ ಸಿಗೋಣ. ಫೋನ್ ಮಾಡ್ಕೊಂಡು ಮಾಡಿ ಮೇಡಮ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ನಿಮ್ಮ ಒಳ್ಳೆ ಫೀಡ್ಬ್ಯಾಕಿಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂಡ್ರಿ, ಕರ್ಕೊಂಡ್ ಬಂದ್ರಿ, ಒಳ್ಳೆ ಊಟ ತಿಂಡಿ ಹೋಗೋ ಇದ್ ಕಡೆ ಎಲ್ಲ ನಮ್ಮಿಂದೇ ಬಂದ್ರಿ. ನಮ್ಗೆ ಗೊತ್ತಿದ್ದವ್ರಿಗೆ ಮತ್ ಮರ್ತೇನಾರು ಬಿಟ್ಟು ಕರ್ಕೊಂಡ್ ಬಂದ್ರಿ, ಎಲ್ಲ ಚೆನ್ನಾಗ್ ಮಾಡಿದ್ರಿ. ಭದ್ರಾವತಿನ ಮೇಡಮ್, ನೀವು ಯಾವ ಊರು? ನಾವು ರಾಮವ್ರ ಬಂದ ಮೇಲೆ ಈಗ ಓ ರಾಮು ಸರ್, ರಾಮಮೂರ್ತಿ ಸರಾ? ಅವ್ರ ಮನೆ ನಮ್ಮ ಮನೆ ಪಕ್ಕನೇ. ಕರೆಕ್ಟ್ ಬರೋದು. ಭದ್ರಾವತಿ ಅವರು ಒಟ್ಟು 13 ಜನ ಎಷ್ಟು ಜನ ಬಂದಿರೋದು ಮೇಡಮ್? 13 ಜನ ಅಂತ ಹೇಳೋರು ನನ್ನ ಹತ್ರ. ಅವ್ರು 100 ಜನ ಅಂದ್ರೆ ಹಾ. ಸಿಗೆ ಬಗ್ಗೆ ಅವರು 4 ಅದಾರೆ, 3 ಅದಾರೆ. ನಾವ್ ಕಾಲ್ವಣ್ಣರು 4 ಇದೀವಿ, ಭದ್ರಾವತಿಯರು ಒಂದ್ 4 ಅದಾರೆ. ಒಟ್ಟು ಎಲ್ಲ ಸೇರಿ ರಾಮಮೂರ್ತಿ ಸರ್ ಒಂದು 12-13 ಜನ ಇದೀವಿ ಅಂದ್ರೆ. ಹಾ, ಒಟ್ಟು ಸೇರಿ ಒಂದು 13 ಜನ. ನಿಮ್ ಗ್ಯಾಂಗು ಬಂದು 30 ಜನ ಇವಾಗ ಬಂದಿರೋದು. ನಮ್ಮ ರವಿಕಿರಣ್ ಟೂರ್ಸ್ ಇಂದ ನೀವು 30 ಜನ ಏನು 9ನೇ ತಾರೀಕು ಟ್ರೈನ್ ಹತ್ತಿದ್ರಿ. ಫಸ್ಟ್ ಬ್ಯಾಚ್ ನಿಮ್ನೆ ರವಿಯವ್ರು ಕರ್ಕೊಂಡ್ಬಂದು ಬಂದಾಗ್ಲಿಂದ ಇಲ್ಲಿ ತನಕ ನಮ್ಮಿಂದ ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಹೆಂಗಿತ್ತು, ಯಾವ ತರ ನೀವು ಈ ತರ ಎಲ್ಲ ಮಾಡ್ಬೋದು, ಈ ಹುಡುಗರು ಹಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರಾ? ಬಹಳ ಚೆನ್ನಾಗ್ ಮಾಡಿದ್ರಿ. ಅದ್ರಾಗೆ ಊಟ ತಿಂಡಿ ಬಗ್ಗೆ ಏನು ಚಿಂತೆ ಇಲ್ಲ, ಕರ್ಕೊಂಬಂದ್ರಾಗ ಏನು ಚಿಂತೆ ಇಲ್ಲ, ನಮಗೆ ತಲುಪಿಸ್ಬಿಟ್ರೆ ಬಹಳ ದೊಡ್ಡ ಚಿಂತೆ ಅದು. ನಿಮ್ಗೆ ಕರ್ಕೊಂಬಂದಾಗ ಹೆಂಗಿತ್ತು ಮೇಡಮ್, ಅದೇ ತರನೇ ಕರ್ಕೊಂಡೋಗಿ ತಲುಪ್ಸೋ ತನಕ ಜವಾಬ್ದಾರಿ ಇರುತ್ತೆ. ಸರಿನಾ? ಡೆಲ್ಲಿಗೆ ಇಲ್ಲಿಗೆ ಹೋಗೋದಾದ್ರೆ ನಮ್ಗೆ ಎಲ್ಲಾ ತರ ಟ್ರಿಪ್ ಇದೆ ಮೇಡಮ್ ನಮ್ಮಲ್ಲಿ. ಡೆಲ್ಲಿದಿದೆ, ಚಾರ್ಧಾಮ್ ಇದೆ, ದೋಧಾಮ್ ಇದೆ, ಈ ಕಡೆ ಶಿರ್ಡಿ ಪ್ಯಾಕೇಜ್ ಇದೆ, ತಮಿಳ್ನಾಡು ಇದೆ, ರಾಮೇಶ್ವರಂ. ಇವಾಗ ನಾಳಿದ್ದು 27ನೇ ತಾರೀಕು ರಾಮೇಶ್ವರಂ ಬುಕ್ಕಿಂಗ್ ಆಗಿದೆ ಆಲ್ರೆಡಿ. ರಾಮೇಶ್ವರಂ ಇವಾಗ ಕಾಶಿಗೆ ಹೋದ ತಿಂಗಳು ಬಂದಿದ್ರು, ಅವ್ರದ್ದೆಲ್ಲ ರಾಮೇಶ್ವರಂಗಿದೆ. ಕಂಟಿನ್ಯೂಸ್ ರಾಮೇಶ್ವರಂ ಹೋಗಿ ಬಂದು ಕೇದಾರ್ನಾಥ್ ಹೋಗಿದೆ. ಎಲ್ಲದು ಪಾಂಪ್ಲೆಟ್ಗಳಿದೆ, ನನ್ನ ನಂಬರ್ಗಳೆಲ್ಲ ತಗೊಂಡಿದ್ದೀನಿ ಸರ್ ರಾಮಮೂರ್ತಿ ಸಾರಿಂದ. ಅದು ನಿಮ್ಗೆಲ್ಲರಿಗೂ ವಾಟ್ಸಪ್ ಕಳಿಸ್ತೀನಿ. ನಿಮ್ಮ ಮನೇಲಿ ಯಾರ್ದಾರು ವಾಟ್ಸಪ್ ಫೋನ್ ಇದ್ರೆ ನಂಬರು ವಾಟ್ಸಪ್ ಇರೋರು ಪಾಂಪ್ಲೆಟ್ಗಳು ಕಳಿಸ್ತಾ ಇರ್ತೀನಿ. ಸರಿನಾ? ನಾನು ನಮ್ಮ ಅಣ್ಣ ಹೆಂಗೆ ಟ್ರಿಪ್ಪನ್ನೆಲ್ಲ ನೋಡ್ಕೊತಿದ್ದೀವಿ ನಿಮ್ಮನ್ನ. ಚೆನ್ನಾಗಿ ನೋಡ್ಕೊಂಡ್ವಾ? ನಮ್ಮ ಮಕ್ಕಳಿಗಿಂತ ಹೆಚ್ಚು ನೋಡ್ಕೊಂಡ್ರಿ ಪಾಪ. ನೀವು ಎಲ್ಲಿ ಮಿಸ್ ಆದ್ರೂ ಬಿಡದೆ ಕರ್ಕೊಂಬತ್ತೀವಿ, ಅದು ಮಾತ್ರ ಗ್ಯಾರಂಟಿ ಕೊಡ್ತೀವಿ. ಯಾಕಂದ್ರೆ ಒಬ್ರು ವಯಸ್ಸಾಗಿರೋ ಗೊತ್ತಾಗಲ್ಲ, ಈ ಗೇಟಲ್ಲಿ ಬರೋರು ಬೇರೆ ಗೇಟಲ್ಲಿ ಬಂದ್ಬಿಡ್ತಾರೆ, ಅಲ್ಲಿಂದ ಬರೋ ಇಲ್ಲಿ ಬರ್ತಾರೆ. ಎಲ್ಲಾ ಕಡೆ ಹುಡುಗರು ನಿಲ್ಸಿರ್ತೀವಿ, ಎಲ್ಲೇ ಯಾರೇ ಹೋದ್ರೂ ಹುಡುಕಿ ಕರ್ಕೊಂಬರೋ ಜವಾಬ್ದಾರಿ ನಮ್ದು. ಚೆನ್ನಾಗ್ ಮಾಡಿದ್ರಿ, ಯಾರನ್ನೂ ತೊಂದರೆ ಮಾಡ್ಲಿಲ್ಲ, ಯಾರಿಗೂ ಏನು ಯಾರ ಹತ್ರನೂ ಜಗಳ ಕಿರಿಕಿರಿ ನಮ್ಮ ಟ್ರಿಪ್ಪಲ್ಲಿ ಇರಲ್ಲ. ನಮ್ಮಲ್ಲಿ ಜಗಳ ಕಿರಿಕಿರಿ ಅನ್ನೋದು ಇಲ್ಲಿ ತನಕನೂ ನಾವು ಅದನ್ನ ನಾವು ಸಾಫ್ಟಾಗಿ ಎಲ್ಲಾರ ಜೊತೆ ಒಳ್ಳೆ ತರ ಮಾತಾಡ್ಕೊಂಡ್ ಬಂದ್ರೆ ಜನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರಲ್ಲ, ಅದಕ್ಕೆ ಕೊಡ್ಬೇಕು ನಾವು. 110 ಜನ ನಾವು ಕರ್ಕೊಂಡ್ಬಂದಿದ್ದೀವಿ. ಇವಾಗ ಹತ್ತತ್ರ ನೋಡೋಕ್ಕಾದ್ರೆ 110 ಜನಕ್ಕೂ ಒಂದೇ ಸರ್ವಿಸ್ ಬರಬೇಕು, ಎಲ್ಲರಿಗೂ ಒಳ್ಳೆ ಥರನೇ ನೋಡ್ಬೇಕು. ಇವಾಗ ಅವ್ರು ಜಾಸ್ತಿ ಇವ್ರು ಕಮ್ಮಿ ಹಂಗನ್ನಕ್ಕೆ ಹೋದ್ರೆ ನಮ್ಮ ಹೆಸರು ಡ್ಯಾಮೇಜ್ ಆಗ್ತದೆ. ಇವರು 30 ಜನ ಬಂದಿರೋರ್ಗೆ ಒಂಥರ ನೋಡ್ತಾರೆ, ಸಿಂಗಲ್ ಆಗಿ ಬಂದಿರೋರ್ಗೆ ಒಂಥರ ನೋಡ್ತಾರೆ ಅಂತ ಅಲ್ಲೇ ಮಾತುಗಳು ಬರ್ತದೆ. ನಾವೆಲ್ಲರಿಗೂ ಒಂದೇ ದೃಷ್ಟಿ ಇದೆ. ಸ್ವಲ್ಪ ಪರವಾಗಿಲ್ಲ ಮೇಡಮ್, ಇನ್ನು ಹಂಗೆ ಇದೆ, ನೋಡ್ಬೇಕು. ಇವಾಗ ಹೋಗಿ ತೋರಿಸ್ಬೇಕು. ಥ್ಯಾಂಕ್ ಯು ಮೇಡಮ್.
ವೆಲ್ಕಮ್ ಬ್ಯಾಕ್ ಟು ರವಿಕಿರಣ್ ಟೂರ್ಸ್. ಜೂನ್ 10ನೇ ತಾರೀಕು SMVT ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬಂದಿದ್ದೀವಿ. 12:30 ಇಳಿದಾಗ ಬಟ್ ಮಳೆ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಟ್ರೈನ್ ಬೇರೆ 2 ಅವರ್ ಡಿಲೇ ಅಂತ ಮೆಸೇಜ್ ಬಂದಿದೆ. ಎಲ್ಲ ಕಸ್ಟಮರ್ಸು ರೈಲ್ವೆ ಸ್ಟೇಷನ್ ಒಳಗಡೆ ಇದ್ದಾರೆ. ನಾವು ಹೋಗಿ ಅವರ ಟಿಕೆಟ್ಸ್ಗಳೆಲ್ಲ ಇಶ್ಯೂ ಮಾಡಿ ಎಲ್ಲರನ್ನೂ ಮಾತಾಡಿಸ್ಬೇಕು. ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ ತಿಂಗಳು 10ನೇ ತಾರೀಕು ಬ್ಯಾಚು 112 ಜನ ಬಂದಿದ್ದೀವಿ ಟೋಟಲ್ಲು. ಎಲ್ಲರೂ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. $37 ಜನ ರವಿವಾರ ಕರ್ಕೊಂಬಂದಿದ್ದಾರೆ. 55 ಜನ ನಾನು 10ನೇ ತಾರೀಕು ಕರ್ಕೊಂಬಂದಿದ್ದೀನಿ. ಇನ್ನು 24 ಜನ ಫ್ಲೈಟಲ್ಲಿ ಬಂದಿದ್ದಾರೆ. ನಮ್ಮ ರವಿಕಿರಣ್ ಟೂರ್ಸಿಂದ ಅಲೋಪಿ ದೇವಿ ಮಹೇಶ್ವರಿ ಶಕ್ತಿಪೀಠದಲ್ಲಿದ್ದೀವಿ. ಎಲ್ಲ ನಮ್ಮವರೆಲ್ಲ ಕೂತಿದ್ದಾರೆ. ಮೇಡಮ್ ಏನು ಮಾಡ್ತಿದ್ದೀರಾ ಕೂತ್ಕೊಂಡು? ಹಂಗೆ ರೀ ಒಂದು ಫೋಟೋ ತೆಗಿಯೋಣ. ಇಲ್ಲಿ ನೋಡಿ ಎಲ್ಲರೂ ಇಲ್ಲಿ ನೋಡಿ. ಓಕೆ, ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 10ನೇ ತಾರೀಕು ಬಂದಿರತಕ್ಕಂಥ ಬ್ಯಾಚು ಗಯಾದಲ್ಲಿ ಪಿಂಡ ಕಾರ್ಯ ಮಾಡಿಸ್ತಾ ಇದ್ದೀವಿ. ಓಕೆ, समर्पयामि। कर्पूरस्य पिण्डपकं काटूंगा, पिण्डपकं काटूंगा। चलाम पृथ्वी स्वाहा, ज्योति स्वाहा, चंद्री स्वाहा, चतुर्भुज, पंच पंच उपाय नमो नमः। पहले तन्नी रुकोंगा। ರವಿಕಿರಣ್ ಟೂರ್ಸಿಂದ ಗಯಾದಲ್ಲಿ
ಇಷ್ಟಪಾದದಲ್ಲಿ ಪಿಂಡ ಎಲ್ಲ ಕೊಟ್ಟ ಮೇಲೆ ಆಲದ ಮರದ ಹತ್ರ ದರ್ಬೆನ ಬಿಸ್ತಾ ಇದ್ದಾರೆ. ಜೂನ್ 10ನೇ ತಾರೀಕು ಬ್ಯಾಚ್. ಒಂದು ನಿಮಿಷ ಇನ್ನೊಬ್ರು ಬಂದ್ರು. ಓಕೆ ಮನೆ ಅಯೋಧ್ಯ ರಾಮ ಜನ್ಮಭೂಮಿ ಹೋಗ್ತಾ ಇದ್ದೀವಿ. ಸರಯೂ ನದಿ ಎಂಟ್ರೆನ್ಸ್. ನಮ್ಮ ರವಿಕಿರಣ್ ಟೂರ್ಸಿಂದ ಅಯೋಧ್ಯ ಜೂನ್ ತಿಂಗಳು 10ನೇ ತಾರೀಕು ಬ್ಯಾಚು. ಶುಕ್ರವಾರ ಅಯೋಧ್ಯದಲ್ಲಿದ್ದೀವಿ. ಎಲ್ಲ ಸರಯೂ ನದಿಯಲ್ಲಿ ಯೆಲ್ಲೋ ಕಲರ್ ಟೊಪ್ಪಿ ಏನು ಕಾಣಿಸ್ತಾ ಇದೆ ಅದೆಲ್ಲ ನಮ್ಮ ಗ್ರೂಪ್ಗಳೇ. ಒಂದು ಫೋಟೋ ತೆಗಿಯಕ್ಕೆ ಬಿಡ್ತಾಯಿಲ್ಲ ನೋಡಿ ಜನ. ಹಂಗಿರ ಏಕ್ ಮಿನಿಟ್ ಸೊ ಅವ್ರು ನಿಲ್ಲಲ್ಲ ಹಂಗೆ ಇಲ್ಲಿ ನೋಡಿ. ನಮ್ಮ ರವಿಕಿರಣ್ ಟೂರ್ಸಿಂದ ಅಯೋಧ್ಯದಲ್ಲಿ ರಾಮ ಜನ್ಮಭೂಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಫೋನ್ಗಳನ್ನು ಲಾಕರಲ್ಲಿ ಇಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮವರೆಲ್ಲ ಬರ್ತಾ ಇದ್ದಾರೆ. ಲಕ್ಷ್ಮೀಕಾಂತಮ್ಮ ಅವ್ರ ಫ್ಯಾಮಿಲಿ 9 ಜನ ಇದ್ದಾರೆ. ಇನ್ನು ಉಳಿದಿರ್ತಕ್ಕಂಥವರೆಲ್ಲ ಮುಂದೆಗಡೆ ಹೋಗಿದ್ದಾರೆ ರವಿ ಅವ್ರು ಕರ್ಕೊಂಡು. ಫೋನ್ನೆಲ್ಲ ಈ ಲಾಕರ್ಗಳಲ್ಲಿ ಇಡಬೇಕು. ಒಳಗಡೆ ಯಾವುದೇ ಥರ ಫೋನು ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದು ಅಲೋ ಇಲ್ಲ. ಅದರಿಂದ ಅಲ್ಲಿ ಎಲ್ಲ ಕಲರ್ ಟೊಪ್ಪಿ ಹಾಕ್ತಿರೋದಲ್ಲ ನಮ್ಮವರೇ. ಬಿಸಿಲು ಮಾತ್ರ ತುಂಬ ಇದೆ. ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 10ನೇ ತಾರೀಕು ಬಂದಿರತಕ್ಕಂಥ ಬಸ್ ನಂಬರ್ 1, ಬಸ್ ನಂಬರ್ 2ನೇದು ದೊಡ್ಡದು 49, ಇದು 35. ಟೋಟಲ್ 3 ಬಸ್ಸು 112 ಸೀಟ್ ತನಕ ಬಂದಿದ್ದೀವಿ. ಅಯೋಧ್ಯೆಯಿಂದ ನೆಕ್ಸ್ಟ್ ಇವಾಗ ಕಾಶಿಗೆ ಹೊರಡ್ತಾ ಇದ್ದೀವಿ. ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 10ನೇ ತಾರೀಕು ಕಾಶಿ ಯಾತ್ರೆ. ಗಂಗಾ ನದಿಯಲ್ಲಿ ಬೋಟ್ ಹತ್ತಾ ಇದ್ದಾರೆ ಎಲ್ಲರೂ. ಆಲ್ಮೋಸ್ಟ್ ಎಲ್ಲ ಕಲರ್ ಟೊಪ್ಪಿ ಕಾಣಿಸ್ತಾ ಇರೋದೆಲ್ಲ ಬಂದು ನಮ್ಮವರೇ. ಮೇಡಮ್ ಇಲ್ಲಿ ನೋಡಿ. ಜಾವೋ ಏಕ್ ರೌಂಡ್. ಬೋಟಿಂದ ಹಂಗೆ ಕುದುರೆ ಕರ್ಸಿ ಇರ್ತಾವ್ರು ನೋಡಿ. ಆಲ್ರೆಡಿ ವಿಡಿಯೋ ಪ್ಲಸ್ ಫೋಟೋ 2 ಇದೆ. ಒಂದು ನಿಮಿಷ ಸರ್, 1 ನಿಮಿಷ. ಏನು ಬೀಳಲ್ಲ ಮೇಡಮ್.
ಹಿಡ್ಕೊಳ್ಳಿ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಹಾಕೊಳ್ಳಿ ಪರವಾಗಿಲ್ಲ. ಮೇಡಮ್ ಇಲ್ಲಿ ಓಕೆ. ಪ್ರಸನ್ನ ಪಾಟೀಲ್ ಸರ್ ಅವರ ಫ್ಯಾಮಿಲಿ ಮುದ್ದೇಬಿಹಾಳಿಂದ 19 ಜನ ಬಂದಿದ್ದಾರೆ. ಓಕೆ, ಓಕೆ. ಪ್ರಶಾಂತ್ ಸರ್ ಫ್ಯಾಮಿಲಿ ಫುಲ್ 19 ಜನ ಫ್ಲೈಟಲ್ಲಿ ಬಂದಿದ್ದಾರೆ. ನಮ್ಮ ರವಿಕಿರಣ್ ಟೂರ್ಸ್ ಇಂದ ಜೂನ್ 10 ತಾರೀಕು ಬಂದಿರ್ತಕ್ಕಂಥ ಬ್ಯಾಚು. ಅದರಲ್ಲಿ 50 ಜನ ಇದ್ದಾರೆ. ರವಿ ಅವ್ರ ಇನ್ಚಾರ್ಜ್ ಅಲ್ಲಿ ಇರ್ತಕ್ಕಂಥ ಬೋಟ್ ಅದು. ಇದು ನನ್ನ ಇನ್ಚಾರ್ಜ್ ಅಲ್ಲಿ ಇರ್ತಕ್ಕಂಥ ಬೋಟು. ಎರಡು ಬೋಟು ಒಟ್ಟಿಗೆ ಹೋಗ್ತಾ ಇದೆ. धीरे धीरे सर. ನಮ್ಮ ರವಿಕಿರಣ್ ಟೂರ್ಸ್ ಇಂದ ಜೂನ್ 10 ತಾರೀಕು ಬಂದಿರತಕ್ಕಂಥ ಬ್ಯಾಚ್ ಅವರು. ಕಾಶಿ ವಿಶ್ವನಾಥ ದರ್ಶನಕ್ಕೂ ಆಗಿಂದ ಮುಂಚೆ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಕಾರಿಡಾರ್ ಹೊಸ್ದಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ ದೇವಸ್ಥಾನ ಕಾರಿಡಾರ್. ಇದು ಮಣಿಕರ್ಣಿಕಾ ಘಾಟ್. ಎಲ್ಲರೂ ಬೋಟಲ್ಲಿದ್ದಾರೆ. ಬಿಸಿಲು ತುಂಬ ಇದೆ, ಅದರಿಂದ ಛತ್ರಿಗಳು ಹಿಡ್ಕೊಂಡು ಕೂತಿದ್ದಾರೆ. ನಮ್ಮ ರವಿಕಿರಣ್ ಟೂರ್ಸ್ ಇಂದ ಜೂನ್ 10 ತಾರೀಕು ಬಂದಿರೋ ಬ್ಯಾಚ್ ಅಲ್ಲಿ ಕಾಶಿನಲ್ಲಿ ತರ್ಪಣ ಕೊಡಿಸ್ತಾ ಇದ್ದೀವಿ. उत्तम